ಆವತ್ತು ಜಾನಕಿ ಕಿಶೋರ್ನ ಮದುವೆ ಮಾಡ್ಕೋಬೇಕಾಗಿತ್ತು. ಆದ್ರೆ ಆ ಸಂತೋಷದ ಮದುವೆ ಮಂಟಪದಲ್ಲಿ ಜಾನಕಿ ತಂಗಿ ಸಂಧ್ಯಾ ಕಿಶೋರ್ನ ಕರ್ಕೊಂಡು ಹೊಟ್ಟೋದ್ಲು. ಜಾನಕಿ ಅವರ ಅಪ್ಪನಿಗೆ ಅದನ್ನ ನೋಡಿ ತಡ್ಕೊಳಕ್ಕಾಗ್ಲಿಲ್ಲ. ಅವ್ರು ನನಗೆ ಸೋದರ ಮಾವ ಮಾತ್ರ ಅಲ್ಲ, ಅವ್ರನ್ನ ಗುರುವಿನ ಹಾಗೆ, ಒಬ್ಬ ದೈವದ ಹಾಗೆ ಭಾವಿಸ್ತೀನಿ ನಾನು. ಅಂಥದ್ದು ಅವರು ನನ್ನ ಕಣ್ಣು ಮುಂದೆನೆ ನಡೆದಂಥ ಘಟನೆಗೆ ಹೃದಯಾಘಾತದಿಂದ ತೀರ್ ಹೋದ್ರು. ಆವತ್ತು ಹೋಗಿದ್ದು ಅವರು ಮಾತ್ರ ಅಲ್ಲ, ಗೌರವ ಮರ್ಯಾದೆ ಎಲ್ಲ ಹೋಯ್ತು. ಇವತ್ತು ಅವರ ಸ್ಥಾನದಲ್ಲಿ ನಾನು, ನನ್ನ ಸ್ಥಾನದಲ್ಲಿ ನೀನ್ ನಿಂತಿದೀಯ. ಮತ್ತೆ ಅಂಥದ್ದಾಗಬಾರದು ಅಂತ ಕೇಳ್ತಾ ಇದ್ದೀನಿ. ಚಾರು ಅಂದ್ರೆ ನಿನಗಿಷ್ಟಾನೇ ತಾನೆ? ಇಷ್ಟನೇ ಮಾವ. ನೋಡು ಸೀನು, ಆವತ್ತು ನಿನಗೆ ಇಷ್ಟನಾ ಇಲ್ವಾ ಅಂತ ಕೇಳೇ ನಿಶ್ಚಿತಾರ್ಥ ಮಾಡಿಸಿದ್ದು. ನಮ್ಮ ಮನೆತನದಲ್ಲಿ ನಿಶ್ಚಿತಾರ್ಥ ಆಯ್ತು ಅಂದ್ರೆ ಮದುವೆ ಆದ ಹಾಗೇನೆ. ಮನ್ಸಲ್ಲಿ ಯಾವುದೇ ಆಲೋಚನೆಗಳನ್ನು ಇಟ್ಕೊಳ್ದೆ ಪ್ರಶಾಂತವಾಗಿರು. ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ನಿನಗೆ ಮದುವೆ ಮಾಡಿಸ್ತೀನಿ. ಸರಿ ಮಾವ. ಲೇ, ಎಲ್ಲಿಗೆ ಹೋಗ್ತಿದ್ಯಾ? ಆದ್ಯನ ಹತ್ರ. ಯಾಕೆ? ಮಾತಾಡಕ್ಕೆ ಕಣೋ. ಈಗ ತಾನೇ ಮಾವ ಅಷ್ಟೆಲ್ಲ ಬುದ್ಧಿ ಹೇಳಿದ್ರಲ್ಲ, ಮರ್ತೋದ? ಅಂದ್ರೆ ಮಾವನ್ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಗೌರವ ಹೋದ್ರೂ ಪರವಾಗಿಲ್ಲ, ನಿನಗ್ ಬೇಕಾಗಿರೋದು ಆದ್ಯ ಮಾತ್ರ, ಅಷ್ಟೇ ಅಲ್ವಾ? ಲೇ, ನಿನ್ನ ಅವ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಅವ್ರು ನಿನ್ನ ಎಷ್ಟು ಇಷ್ಟಪಡ್ತಾರೆ, ಮರ್ತೋಗ್ಬಿಟ್ಟ? ಇಷ್ಟೆಲ್ಲ ಇದ್ರು ನಿನಗ್ ಬುದ್ಧಿ ಹೇಳದ್ಮೇಲೂ ಆದ್ಯನ್ ಜೊತೆ ಮಾತಾಡಕ್ ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಇವಾಗ ಏನ್ ಮಾಡ್ಲಿ? ಮಾವನ್ ಮೇಲೆ ನನ್ಗೂ ಅಭಿಮಾನ ಇದೆ, ಅವ್ರ ಮೇಲೆ ಗೌರವ ಇದೆ, ಅವ್ರ ಮಾತನ್ನ ಕೇಳ್ಬೇಕು ಅಂತ ನನ್ ಮೈಂಡ್ ಕೂಡ ಹೇಳ್ತಾನೆ ಇದೆ. ಆದ್ರೆ ಇದೆಲ್ಲದಕ್ಕಿಂತ ಮೀರಿ ಆದ್ಯನ್ ಮೇಲೆ ಪ್ರೀತಿ ಇದೆ. ಆದ್ಯನ ಪ್ರೀತಿಸು ಅಂತ ನನ್ ಮನ್ಸು ಹೇಳ್ತಿದೆ. ಇವಾಗ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿನ್ ಮೈಂಡ್ ಹೇಳೋದನ್ನ ಕೇಳು. ನಿನ್ ಜೀವನನು ಚೆನ್ನಾಗಿರುತ್ತೆ. ನನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನನ್ ಜೊತೆ ಆದ್ಯ ಇರಬೇಕು. ಜೀವನದ ಬಗ್ಗೆ ಈ ರೀತಿ ಯೋಚನೆ ಮಾಡಿದಕ್ಕೆ ನಿಮ್ ಚಿಕ್ಕತ್ತೆ ಮಂಟಪದಿಂದ ಓಡ್ ಹೋಗಿದ್ದು. ಕೊನೆಗೇನಾಯ್ತು? ಆ ಜೀವ ಅಲ್ಲಿ ಒಂಟಿ ಆಗೋಯ್ತು. ಹೋಗೋವಾಗ್ಲೂ ಕೂಡ ಯಾರು ಇಲ್ದೇನೆ ಒಂಟಿಯಾಗೆ ಹೋದ್ರು. ಕೊನೆಗೆ ಆದ್ಯನ್ ಜೀವನ ಕೂಡ ಒಂಟಿ ಮಾಡಿ ಹೋದ್ರಲ್ಲ. ಇಷ್ಟ ಇಲ್ದಿರೋ ಜೀವನದಲ್ಲಿ 100 ಜನ ಜೊತೆಲಿದ್ರು, ಅದು ಒಂಟಿ ಅಂತಾನೆ ಅನ್ಸೋದು. ಅದೇ ನಮಗಿಷ್ಟ ಇರೋ ಜೀವನದಲ್ಲಿ ನಮ್ ಜೊತೆಲಿ ಯಾರು ಇಲ್ಲ ಅಂದ್ರೂ ಕೂಡ ಬೇಕಾದಷ್ಟು ಜನ ನಮ್ ಜೊತೆಲಿ ಇರೋ ತರ ಅನ್ಸತ್ತೆ. ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಲ್ಲ ಮುಖ್ಯ, ಯಾರ ಜೊತೆ ಎಷ್ಟು ಸಂತೋಷವಾಗಿ ಜೀವನ ಮಾಡಿದ್ವಿ ಅನ್ನೋದೇ ಮುಖ್ಯ. ಅಂದ್ರೆ ಆದ್ಯನ ಮರೆಯಲ್ಲ ಅಂತಿದ್ಯಾ? ಹೌದು ಕಣೋ, ಆದ್ಯನ ಮರೆಯಕ್ಕಾಗಲ್ಲ. ಹಾಗಾದ್ರೆ ಈಗ್ಲೇ ಮಾವನ್ಗೆ ಹೋಗಿ ಹೇಳ್ಬಿಡು, ಆದ್ಯನ್ ಪ್ರೀತಿಸ್ತಾ ಇದೀನಿ ಅಂತ. ಯಾಕೆ ಅಷ್ಟೊಂದು ಧೈರ್ಯ ಇಲ್ವಾ?
ಸರಿ ಮತ್ತೆ ನಿಮ್ ಚಿಕ್ಕತ್ತೆ ತರನೇ ಮದ್ವೆ ಮಂಟಪದಿಂದ ಆದಿನ ಓಡಿಸ್ಕೊಂಡು ಹೋಗ್ಬಿಡ್ತೀಯಾ? ಇಲ್ಲ, ಮದ್ವೆ ಏರ್ಪಾಡಿಗಿಂತ ಮುಂಚೆ ಈ ವಿಷಯನ ಮಾವನ್ಗೆ ಹೇಳ್ತೀನಿ. ಹೇಳುವಂತೆ. ಹೋಗ್ಲಿ, ಆದ್ಯನ್ಗೆ ನೀನಂದ್ರೆ ಇಷ್ಟನಾ? ಗೊತ್ತಿಲ್ಲ. ಓಹೋ, ಸೂಪರ್ ಸೂಪರ್ ಅಮ್ಮ, ಸೂಪರ್. ಅವಳು ನಿನ್ನ ಪ್ರೀತಿಸ್ತಿದ್ದಾಳೋ ಇಲ್ವೋ ಅಂತ ತಿಳ್ಕೊಳ್ದೇನೆ ಮಾವನ್ ಹೇಳೋದಕ್ಕೆ ಫಿಕ್ಸ್ ಆಗ್ಬಿಟ್ಟ. ಮೊದ್ಲು ಅವಳು ನಿನ್ನ ಪ್ರೀತಿಸ್ತಿದ್ದಾಳೋ ಇಲ್ವೋ ಅದನ್ನ ತಿಳ್ಕೊತೀನಿ. ಒಂದ್ ವೇಳೆ ಅವಳು ನಿನ್ನ ಪ್ರೀತಿಸದೇ ಇದ್ರೆ ಏಕೆ ಮಾತೆ ಬರ್ತಾ ಇಲ್ಲ? ಈಗಿರೋಂತಹ ಈ ಮೌನ ನಿನ್ ಜೀವನದಲ್ಲಿ ಬರಬಾರ್ದು ಅಂದ್ರೆ ಈಗ್ಲೇ ಹೋಗಿ ಆ ಹುಡುಗಿ ಮನ್ಸಲ್ಲಿ ನೀನ್ ಇದೆಯೋ ಇಲ್ವೋ ಅಂತ ತಿಳ್ಕೊ. ಆಲ್ ದ ಬೆಸ್ಟ್. ತಿಳ್ಕೊತೀನಿ. ಹೇಗೋ ಇವತ್ತು ವ್ಯಾಲೆಂಟೈನ್ಸ್ ಡೇ, ಇವತ್ತೇ ಅವಳಿಗೊಂದು ಗಿಫ್ಟ್ ಕೊಟ್ಟು ಅವಳ ಮನ್ಸಲ್ಲಿ ನಾನು ಇದೀನೋ ಇಲ್ವೋ ತಿಳ್ಕೊತೀನಿ. ಆಗ್ಲೇ ಅರ್ಧ ಗಂಟೆಯಿಂದ ನಗ್ತಾನೆ ಇದ್ಯಾ, ಅಷ್ಟಕ್ಕೂ ಜೋಕ್ ಏನು? ನೆನ್ನೆ ರಾತ್ರಿ ನೀನೊಂದು ಒಳ್ಳೆ ಸೀನ್ ಮಿಸ್ ಮಾಡ್ಕೊಂಡೆ, ಮಾತಲ್ಲ ಅದನ್ನ ಹೇಳಕ್ಕೆ ಆಗಲ್ಲ. ಏನಾಯ್ತು ಹೇಳ್ಬೇಕು ತಾನೆ? ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ರಾತ್ರಿ ಚಾರು ಡ್ರಮ್ಮುಗೆ ವಿಶ್ ಮಾಡಿದ್ಲು. ಹೌದಾ? ಮಾವನ್ ಹತ್ರ ಫೋನ್ ಇಲ್ವಲ್ಲ? ಓ, ಲ್ಯಾಂಡ್ಲೈನಿಗೆ ಮಾಡಿದ್ಲಾ? ಇಲ್ಲ, ನನಗ್ ಫೋನ್ ಮಾಡಿ ನಿಮ್ ಡ್ರಮ್ಮು ಮಾವನ್ ಕೊಡಕ್ ಹೇಳಿದ್ಲು, ಕೊಟ್ಟೆ. ಆಗ ಒಂದ್ ಅದ್ಭುತ ನಡೀತು. ಏನ ಅದ್ಭುತ? ಮೊದ್ಲು ವಿಷಯ ಹೇಳ್ಬಿಟ್ ನಗ್ಬೋದಲ್ವಾ? ಆದ್ಯ ಹೇಳ್ಬಿಟ್ಟಾದ್ರೂ ನಗು ಅಥವಾ ನಕ್ಕಾದ್ಮೇಲಾದ್ರೂ ಹೇಳು. ಅಷ್ಟಕ್ಕೂ ನಂಗೇನು ಅರ್ಥ ಆಗ್ತಿಲ್ಲ. ಫಸ್ಟ್ ಚಾರು ಫೋನ್ ಮಾಡಿದ್ಲು. ಎಲ್ರು ಮುಂದೆ ಮಾವ ಮಾತಾಡದ್ನ? ಏನ್ ಮಾತಾಡ್ದ? ಈ ಟೈಮಲ್ಲಿ ಯಾಕೆ ಫೋನ್ ಮಾಡಿದೆ ಚಾರು? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಾವ, ಐ ಲವ್ ಯು. ಆದ್ಯ, ಏನ್ ಮಾತಾಡ್ತಿದ್ಯಾ? ನೀನ್ ಹೇಳ್ತಿರೋದ್ ನಿಜನಾ? ಎಲ್ರು ಮುಂದೆ ಚಾರು ಹಾಗ್ ಮಾತಾಡದ್ಲಾ? ಅಷ್ಟು ಧೈರ್ಯನಾ ಅವಳಿಗೆ? ಚಾರುಗ್ ಏನ್ ಗೊತ್ತು ನಿಮ್ ಮಾವ ಎಲ್ರು ಮುಂದೆ ಇದ್ದಾನ ಅಥವಾ ರೂಮಲ್ಲಿ ಇದ್ದಾನ ಅಂತ? ಅಷ್ಟು ಜೀನಿಯಸ್ ಅಲ್ಲ ಅವಳು. ಆಮೇಲೆ ಏನಾಯ್ತು? ನಿಮ್ ಡ್ರಮ್ಮು ಮಾವನ್ಗೆ ತಲೆ ಎತ್ತೋಕೆ ಆಗ್ಲಿಲ್ಲ. ಪಾಪ. ಚಾರು ಏನ್ ಹೇಳಿದ್ಲು ಗೊತ್ತಾ? ಏನಂದ್ಲು? ಮಾವ, ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ನಲ್ಲ, ನೀವ್ ನನಗ್ ಹೇಳಲ್ವಾ ಅನ್ಲು. ಡ್ರಮ್ಮು ಕೋಪದಲ್ಲಿ ವಿಶಸ್ ಹೇಳ್ದ. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಕಿಸ್ ಕೇಳಿದ್ಲು. ಕಿಸ್ಸ? ಏನಾದ್ಯಾ, ಎಲ್ರು ಮುಂದೆನೂ ಕಿಸ್ ಕೇಳ್ಬಿಟ್ಲಾ? ಹೌದು. ನಿಮ್ ಮಾವ ಫೋನ್ ಇಡು ಅಂದ್ರೆ ಅವಳು ಮುದ್ ಕೊಟ್ಬಿಟ್ಲು. ಹಲೋ, ಯಾರು? ನಾನ್ ರೀ, ಪ್ರಶಾಂತ್. ಯಾರು? ಪ್ರಶಾಂತ್. ನೈಟಲ್ ಚಾರು ಮಾಡಿದ್ಲಲ್ವಾ, ಹಾಗೆ ಈಗ ನಿಮ್ಮವ್ರು ಮಾಡಿದ್ದಾರೆ. ಹಲೋ. ಹಲೋ, ರಾಜಲಕ್ಷ್ಮಿಗೆ ಫೋನ್ ಕೊಡ್ತೀರಾ? ತಗೋ. ಬೇಡ ಬೇಡ, ಮಾತಾಡು ರಾಜಿ. ಅವರು ವಿಶ್ ಮಾಡೋದಕ್ಕೆ ಫೋನ್ ಮಾಡಿರ್ತಾರೆ, ಬೇಜಾರ್ ಮಾಡ್ಕೋತಾರೆ. ಮಾತಾಡ್ಲೇಬೇಕಾ? ಮಾತಾಡು ಮಾತಾಡು. ಮಾತಾಡು. ಹಲೋ. ಹಾಯ್ ರಾಜಿ. ರಾಜಿ, ಅದ್ಯಾರು? ನಮ್ಮನೇಲಿ ಹಾಗ್ಯಾರಿಲ್ಲ. ಇದೇನಿದು ರಾಜಲಕ್ಷ್ಮಿ,
ನಿನ್ನ ಹೆಸರು ನೀನೇ ಮರ್ತು ಹೋಗಿದ್ಯಾ? ಹಾ, ನನ್ನ ಹೆಸರು ರಾಜಲಕ್ಷ್ಮಿ. ನಾನ್ ಮುದ್ದಾಗಿ ರಾಜಿ ಅಂತ ಕರಿತೀನಿ. ನನಗೆ ಹೆಂಡತಿ ಆಗೋವಳಿಗೆ ನಾನು ರಾಜಿ ಅಂತ ಒಂದು ಚಿಕ್ಕ ಹೆಸರು ಇಟ್ಟಿದ್ದೀನಿ. ಇನ್ಮೇಲಿಂದ ಹಾಗೆ ಕರಿತೀನಿ. ಅದ್ ಸರಿ, ಇವತ್ತು ಏನ್ ಸ್ಪೆಷಲ್ ಅಂತ ಗೊತ್ತಲ್ವಾ ನಿಂಗೆ? ಗೊತ್ತಿಲ್ಲ. ಅಮ್ಮ ಮನೇಲಿ ಏನ್ ಮಾಡಿದಾರೋ. ಫುಡ್ ಬಗ್ಗೆ ಅಲ್ಲ ರಾಜಿ, ಡೇ ಬಗ್ಗೆ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ? ನಿನ್ಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಲ್ಲ, ನೀನೇನು ಹೇಳ್ತಾ ಇಲ್ವಲ್ಲ, ಯಾಕೆ? ಓಹೋ, ನನ್ಗೆ ಅರ್ಥ ಆಯ್ತು ಬಿಡು. ಪಕ್ಕದಲ್ಲಿ ಆದ್ಯ ಇದ್ದಾಳೆ ಅಂತ ನಾಚಿಕೆ ಪಡ್ತಾ ಇದೆಯಾ ಅಲ್ವಾ? ನೀನು ಯೋಚನೆ ಮಾಡಬೇಕಾದ ಅಗತ್ಯ ಏನೂ ಇಲ್ಲ. ನಾನೇ ನಿಮ್ಮ ಮನೆಗೆ ಬರ್ತೀನಿ. ಮನೆಗ? ಇದೇನಿದು ಈ ಥರ ಕೇಳ್ತಾ ಇದ್ದೀರಲ್ಲ? ನಾನು ಆ ಮನೆಗೆ ಅಳಿಯ ಆಗ್ತಿರೋನು. ನಾನು ಯಾವಾಗಾದ್ರೂ ಬರ್ಬೋದು, ಯಾವಾಗಾದ್ರೂ ಹೋಗ್ಬೋದು ಅಂತ ಮಾವನವರೇ ಹೇಳಿದ್ದಾರೆ. ಮನೆಗೆ ಬಂದು ವಿಶೇಷ ಹೇಳ್ತೀನಿ, ಸರಿನಾ? ಹಲೋ ಹಲೋ ಹಲೋ. ಏನಾಯ್ತು ರಾಜಿ? ಆದ್ಯ ಮನೆಗೆ ಬರ್ತಾರಂತೆ. ಚಾರು ಕೂಡ ಬರ್ತೀನಿ ಅಂದ್ಲು, ಪ್ರಶಾಂತ್ ಕೂಡ ಬರ್ತೀನಿ ಅಂದ. ಏನಾಗತ್ತೋ ಏನೋ. ಏನ್ ಸೀನು, ಗಿಫ್ಟ್ ರೆಡಿ ಮಾಡಿದ್ಯಾ? ಅದೇ ನನ್ನ ಜೀವನದಲ್ಲಿ ತುಂಬಾನೇ ಮುಖ್ಯವಾಗಿರೋ ವ್ಯಕ್ತಿಗೆ ಗಿಫ್ಟ್ ಕೊಡೋಣ ಅಂತ. ಮುಖ್ಯವಾಗಿರೋ ವ್ಯಕ್ತಿನ? ಯಾರು? ಚಾರು ತಾನೆ? ಚಾರುನೇ. ಹಾಗಾದ್ರೆ ಈ ವಿಷಯ ತಕ್ಷಣ ಚಾರುಗೆ ಹೇಳ್ಬೇಕು. ಚಿಕ್ಕತೆ ನಮ್ ಫೀಲಿಂಗ್ಸ್ ನ ನಾವೇ ಹೇಳ್ಕೊಂಡ್ರೆ ಒಳ್ಳೇದಲ್ವಾ? ಓ, ಮದ್ವೆ ಆಗಕ್ ಮುಂಚೆನೆ ನಾನು ಅಂತ ಹೇಳೋವರೆಗೂ ಬಂದಿದ್ದೀರಾ ಅಂತಾಯ್ತು. ಚಾರು ತುಂಬಾ ಅದೃಷ್ಟವಂತೆ. ನಿನ್ನಂತ ಒಳ್ಳೆ ಹುಡುಗ ಗಂಡ ಆಗಿ ಬರ್ತಿದ್ದಾನೆ. ಲೋ ಸೀನು, ನಿನ್ ಪ್ರೇಮ ಕಥೆಗೆ ಇಷ್ಟೊಂದು ಅಡ್ಡಿಗಳ?
ಟೇಸ್ಟ್ ಸೂಪರ್ ಆಗಿದೆ. ಮಾವ, ಏನಿದು ಮಾವ? ಏನ್ ಮಾಡ್ತಿದ್ಯಾ? ಅದು ರಾಜಲಕ್ಷ್ಮಿ, ನೀನೇನ್ ಹಿಂಗಾಗೋಗ್ಬಿಟ್ಟಿದ್ಯಲ್ಲ ಮಾವ. ನೀನ್ ಮಾಡಿರೋ ಕೆಲ್ಸನ ಯಾರಾದ್ರೂ ನೋಡಿದ್ರೆ, ಅಯ್ಯೋ ದೇವ್ರೆ, ನಿನ್ ಕತೆ ಏನ್ ಮಾವ? ಅಯ್ಯಯ್ಯೋ ಸಿಕ್ಕಾಕೋಬಿಟ್ನಲ್ಲಪ್ಪ. ಕೇಳಿದಿದ್ರೆ ನಿನಗೊಂದ್ ಕಪ್ ಕಾಫಿನ ನಾನೇ ಮಾಡ್ಕೊಂಡು ತಗೊಂಡ್ ಬರ್ತಿದ್ನಲ್ಲ ಮಾವ. ಹೀಗ್ ಬೇರೆಯವ್ರ ಕಾಫಿನ ಕದ್ದು ಕುಡಿಯೋದು ಅವಶ್ಯಕತೆನಾ? ರಾಜಲಕ್ಷ್ಮಿಗೆ ಈ ತರ ಅರ್ಥ ಆಯ್ತಾ? ಹಾಗೇನಿಲ್ಲ ರಾಜಲಕ್ಷ್ಮಿ, ಕಾಫಿ ತುಂಬಾ ಚೆನ್ನಾಗಿದೆ. ಕಾಫಿನ ಪೂರ್ತಿಯಾಗಿ ಖಾಲಿ ಮಾಡೋದು ಅಭ್ಯಾಸ ಅಲ್ವಾ, ಅದಕ್ಕೆ ಹಾಕಿ ಕುಡ್ದೆ ಅಷ್ಟೇ. ಇದೇನ್ ಮಾವ ಇಂಥ ಹೊಸ ಅಭ್ಯಾಸ? ಅದ್ ಸರಿ, ಅಮ್ಮ ಕರೀತಾ ಇದ್ದಾರೆ, ಬಾ. ಹೌದಾ? ಅತ್ತೆನ ಆಮೇಲೆ ಭೇಟಿ ಮಾಡ್ತೀನಿ, ನೀನ್ ಹೊರಡು. ಆದ್ಯಾ, ಬಾ ಇಲ್ಲಿ. ನಿನ್ನನ್ನು ಕೂಡ ಅಮ್ಮ ಕರೀತಾ ಇದ್ದಾರೆ, ಬಾ ಹೋಗೋಣ. ನಿನ್ನನ್ನು ಕೂಡ ಅಂತಿದ್ಯಾ? ಅಂದ್ರೆ ಈ ಡ್ರಮ್ಮನ್ನು ಕರೆದಿದ್ದಾರಾ? ಮಾವ ಆಮೇಲೆ ಬರ್ತೀನಿ ಅಂದ ಆದ್ಯಾ, ನಾವ್ ಹೋಗೋಣ ಬಾ. ರಾಜಲಕ್ಷ್ಮಿ, ಅತ್ತೆ ಕರೆದ್ರಾ? ನಡೀರಿ, ನಾನು ಬರ್ತೀನಿ. ಮಾವ, ಖಂಡಿತ ನಿನ್ಗೇನೋ ಆಗಿದೆ. ಆಗ್ಲೇ ಬರಲ್ಲ ಅಂತಿದ್ದೆ, ಈಗ ನೋಡಿದ್ರೆ ಬರ್ತೀನಿ ಅಂತ ಇದ್ಯಾ? ಏನ್ ಮಾವ ಇದು? ನನಗಂತೂ ಏನೂ ಅರ್ಥ ಆಗ್ತಿಲ್ಲ. ಛೇ. ಅಮ್ಮ. ಅತ್ತೆ ಏನೋ ಮಾತಾಡ್ಬೇಕು ಅಂದ್ರಂತೆ. ನಿಮ್ಮಿಬ್ರಿಗೂ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಸೀನು. ಯಾಕತ್ತೆ? ಒಬ್ಳು ತಾಯಿಯಾಗಿ ನನ್ನ ರಾಜಿಗೆ ನಾನು ಏನೂ ಸಹಾಯ ಮಾಡೋದಕ್ಕೂ ಆಗ್ಲಿಲ್ಲ. ಆದ್ರೆ ನೀವಿಬ್ರು ರಾಜಿ ಓದೋ ವಿಷಯದಲ್ಲಿ, ಅವಳಿಗೆ ಸೀಟ್ ಕೊಡ್ಸೋ ವಿಷಯದಲ್ಲಿ ಬ್ರಹ್ಮದೇವ ಸರಸ್ವತಿ ಇದ್ದಾಗೆ ರಾಮ ಸೀತೆ ತರ, ಶಿವ ಪಾರ್ವತಿ ತರ, ರಾಧಾ ಕೃಷ್ಣನ್ ತರ ಸಹಾಯ ಮಾಡಿದೀರಾ ಅಂತ ಹೇಳ್ತಿದ್ದೀರಾ ಅಷ್ಟೇ ಅಲ್ವಾ? ಏನೋ ನೀನು ಬಾಯಲ್ಲಿ ಬರೀ ಗಂಡೆ ಹೆಂಡತಿ ಹೆಸರೇ ಬರ್ತಾ ಇದೆ. ಅದು ಏನೋ ಫ್ಲೋ ಅಲ್ಲಿ ಬಂದ್ಬಿಡ್ತು ಅತ್ತೆ. ಆದ್ರೆ ನೀವೇನ್ ಕಮ್ಮಿನ ಹೇಳಿ? ನನ್ನ ಹೆತ್ತ ತಾಯಿಗಿಂತ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಆದ್ಯನ ವಿಷಯಕ್ಕೆ ಬಂದ್ರೆ, ಪಾಪ ಅವರಮ್ಮ ತೀರ್ ಹೋಗಿ ಅವಳು ಒಂಟಿ ಆದಾಗ ಮನೆಯವರೆಲ್ಲ ಬೈತಾರೆ ಅಂತ ಗೊತ್ತಿದ್ರು ಕೂಡ ಧೈರ್ಯ ಮಾಡಿ ಇವಳನ್ನ ಈ ಮನೆಗೆ ಕರ್ಕೊಂಡು ಬಂದು ಇದೇ ಮನೆಯಲ್ಲಿ ಒಬ್ಳು ಸದಸ್ಯ ಆಗೋ ಹಾಗೆ ಮಾಡಿದ್ರಿ. ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ ಅತ್ತೆ. ಅಷ್ಟಕ್ಕೂ ರಾಜಲಕ್ಷ್ಮಿ ಯಾರು? ನಮ್ ಬಂಗಾರದತ್ತೆ ಮಗಳು. ಅವಳಿಗೆ ಅಷ್ಟು ಮಾಡಲ್ವ ನಾವು? ಹೌದು. ನಾನೀ ಮನೆಗ್ ಬಂದ ಮೊದ್ಲು ನನ್ ಜೊತೆ ಯಾರೂ ಮಾತಾಡ್ಲಿಲ್ಲ. ಆಗ ರಾಜಲಕ್ಷ್ಮಿನೇ ನನ್ ಜೊತೆ ಆಗಿದ್ಲು. ಅವಳ ಅಮಾಯಕತ್ವ, ಅವಳ ಒಳ್ಳೆತನ ನನ್ನನ್ನ ಅವಳಿಗೆ ಹತ್ರ ಮಾಡ್ತು. ನನಗೆ ಅಂತ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಅನ್ನಿಸ್ತು. ಇವಳು ನನಗೆ ಸಿಸ್ಟರ್ ಮಾತ್ರ ಅಲ್ಲ, ಇವಳಲ್ಲಿ ನಾನೊಬ್ಬ ಫ್ರೆಂಡ್ನು ಕೂಡ ನೋಡ್ತಾ ಇದ್ದೀನಿ, ಒಬ್ಬ ತಾಯಿನ ಕೂಡ ನೋಡ್ತಾ ಇದ್ದೀನಿ. ಇಂಥ ಅವಳಿಗೆ ನಾನು ಎಷ್ಟೇ ಮಾಡಿದ್ರೂ ಕಡಿಮೆ ಆಗತ್ತೆ. ನಿಮ್ಮಿಬ್ಬರನ್ನು ನೋಡ್ತಿದ್ರೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ನಾನು ನನ್ನ ರಾಜಿಗೆ ಏನು ಮಾಡೋಕ್ಕಾಗ್ಲಿಲ್ವಲ್ಲ, ಅವಳ ಜೀವನ ಎಲ್ಲ ಹಾಳಾಗ್ಬಿಡುತ್ತೋ ಅಂತ ತುಂಬಾ ಭಯ ಪಟ್ಟಿದ್ದೆ. ಈಗ ನನಗೆ ತುಂಬಾ ಧೈರ್ಯ ಆಗ್ತಿದೆ ಕಣೋ. ನನ್ನ ರಾಜಿಗೆ ನೀವಿಬ್ರು ಎರಡು ಕಣ್ಣಿದ್ದಾಗಿದ್ದೀರಾ. ಅದಕ್ಕೆ ನಿಮ್ಮಿಬ್ರಿಗೋಸ್ಕರ ನಾನೊಂದು ಕಾಣಿಕೆ ತಂದಿದ್ದೀನಿ.